ಇನ್ನು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ಅನ್ನು ಕೊಟ್ಟಿದೆ. ಅವರ ಶಾಸಕ ಸ್ಥಾನ ಅಸಿಂಧುವಾಗಿತ್ತಲ್ಲ, ಅದನ್ನು ತಡೆ ಹಿಡಿದಿದೆ ಆದೇಶವನ್ನು. ಈಗ ಸದ್ಯಕ್ಕೆ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಆದೇಶಕ್ಕೆ ತಡೆಯನ್ನು ನೀಡಲಾಗಿದೆ. ಹೈಕೋರ್ಟ್ ನೀಡಿತ್ತು, ಅಂದರೆ ಅವರ ಶಾಸಕತ್ವ ಸ್ಥಾನವನ್ನು ಅಸಿಂಧುಗೊಳಿಸಿತ್ತು. ಸುಪ್ರೀಂ ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ. ಸುಪ್ರೀಂನ CJI ಸೂರ್ಯಕಾಂತ್ ನೇತೃತ್ವದ ಪೀಠ ಆದೇಶವನ್ನು ಕೊಟ್ಟಿರೋದು. ಪ್ರತಿವಾದಿಗಳಿಗೆ ನೋಟಿಸನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈ ವಿಚಾರದಲ್ಲಿ ಸೆಪ್ಟೆಂಬರ್ಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸೆಪ್ಟೆಂಬರ್ಗೆ ವಿಚಾರಣೆ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವ ಸ್ಥಾನವನ್ನೇ ಅಸಿಂಧುಗೊಳಿಸಿದ್ದು ಹೈಕೋರ್ಟ್. ಅವರು ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು. ಸುಪ್ರೀಂ ಕೋರ್ಟ್ ಇವಾಗ ಹೈಕೋರ್ಟ್ ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ. ಸೆಪ್ಟೆಂಬರ್ಗೆ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿಗೆ ಸದ್ಯಕ್ಕಂತೂ ಅವರ ಶಾಸಕ ಸ್ಥಾನ ಅಬಾಧಿತ, ಶಾಸಕರಾಗಿ ಮುಂದುವರಿತಾರೆ. ಸುಪ್ರೀಂ ಕೋರ್ಟ್ನ CJI ಸೂರ್ಯಕಾಂತ್ ನೇತೃತ್ವದ ಪೀಠ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರಿಗೆ ಬಿಗ್ ರಿಲೀಫ್ ಕೊಟ್ಟು ವಿಚಾರಣೆಯನ್ನು ಸೆಪ್ಟೆಂಬರ್ಗೆ ಮುಂದೂಡಿರೋದು. ಸೆಪ್ಟೆಂಬರ್ಗೆ ಅಲ್ಲಿ ತನಕನೂ ಕೂಡ ಸುಪ್ರೀಂ ಕೋರ್ಟ್ ಆದೇಶನೇ ಜಾರಿಯಲ್ಲಿರುತ್ತೆ. ಇವರು ಶಾಸಕರಾಗೇ ಮುಂದುವರಿತಾರೆ. ಆಮೇಲೆ ವಿಚಾರಣೆ, ಸೆಪ್ಟೆಂಬರ್ನಲ್ಲಿ ವಿಚಾರಣೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈಗ ಹೈಕೋರ್ಟ್ ಆದೇಶಕ್ಕೆ, ಸುಬ್ಬಾರೆಡ್ಡಿ ಅವರ ವಿಚಾರದಲ್ಲಿ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಟ್ಟ ಸುಪ್ರೀಂ ಅಭಿಪ್ರಾಯ ಏನಾಗಿತ್ತು ಅಂತ? ನೋಡಿ, ಚುನಾವಣಾ ಅಕ್ರಮಗಳ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತಹ SN ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಈ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಸುಬ್ಬಾರೆಡ್ಡಿ ಅವರು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅರ್ಜಿಯನ್ನ ಇವತ್ತು ವಿಚಾರಣೆ ನಡೆಸಿದಂತ CJI ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ಈಗ ಹೈಕೋರ್ಟ್ ಆದೇಶಕ್ಕೆ ಸ್ಟೇ ಅನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅವರು ಶಾಸಕರಾಗಿ ಮುಂದುವರಿತಾರೆ. ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣೆಯನ್ನ ಮತ್ತೊಮ್ಮೆ ಕೈಗೆತ್ತಿಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ CJI ಪೀಠ ಹೇಳಿರುವಂತದ್ದು. ಮುಖ್ಯವಾಗಿ ಇಲ್ಲಿ ವಿಚಾರಣೆ ನಡೀಬೇಕಾದಂತ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಅವರ ಪರ ವಕೀಲರು ವಾದವನ್ನ ಮಂಡಿಸ್ತಾರೆ. ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಾಗಿದ್ದಾವೆ. ಹೂಡಿಕೆ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿರುವಂತಹ ಕೆಲವೊಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಹೂಡಿಕೆಗಳಿದಾವೆ. ಅದರಲ್ಲಿ ಕೆಲವು ಬಹುತೇಕ ಹೂಡಿಕೆಗಳನ್ನ ತೋರಿಸಿದ್ವಿ, ಕೆಲವು ಹೂಡಿಕೆಗಳು ಕೈತಪ್ಪಿ ಹೋಗಿರುವಂತದ್ದು. ಅಂದ್ರೆ ಪಾರ್ಟ್ನರ್ಶಿಪ್ ಮೇಲಿರುವಂತಹ ಹೂಡಿಕೆಗಳು ಪೂರ್ಣ ಪ್ರಮಾಣದಲ್ಲಿ ನಾವು ಅದಕ್ಕೆ ಮಾಲೀಕರಾಗಿದ್ದಿದ್ದಿಲ್ಲ ಅನ್ನುವಂತಹ ವಾದವನ್ನ ಮುಂದಿಟ್ಟಿದ್ರು. ಸೊ ಈ ಒಂದು ವಾದವನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿರುವಂತದ್ದು. ಮತ್ತೆ ಮುಂದಿನ ಹಂತದಲ್ಲಿ ಹೆಚ್ಚಿನ ವಿಚಾರಣೆಯನ್ನ ಅಥವಾ ಮಾಹಿತಿಯನ್ನ ಕೇಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಮತ್ತೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶಕ್ಕೆ ತಡೆಯನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನ ಕೂಡ ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.